ಓಂ ಗಂಗೆ ಚ ಯಮುನೆಶ್ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಗಂಗಾ ಮಂತ್ರದ ಆಧ್ಯಾತ್ಮಿಕ ಅರ್ಥವನ್ನು ಗಮನಿಸಿದಾಗ ನಾವೆಲ್ಲ ಭಾರತದಲ್ಲಿ ಹುಟ್ಟಿದ್ದೇವೆ. ಭಾರತದಲ್ಲಿ ಹಲವಾರು ಪವಿತ್ರವಾದ ನದಿಗಳಿವೆ. ಆ ನದಿಗಳಾದ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲವನ್ನ ಸ್ಮರಿಸುತ್ತಾ ಈ ನೀರಿನಲ್ಲಿ ನೀವೆಲ್ಲರೂ ನೆಲೆಸಿರಿ ಮತ್ತು ಈ ನೀರನ್ನು ಪವಿತ್ರಗೊಳಿಸಿ ಅನ್ನೋ ಒಂದು ಅರ್ಥವನ್ನು ಕೊಡುವಂಥದ್ದೇ ಈ ಮಂತ್ರದ ಆಧ್ಯಾತ್ಮಿಕ ಅಂತರಾರ್ಥ ಆಗಿದೆ. ಅಂದರೆ ನಾವು ಪ್ರತಿನಿತ್ಯ ನಮ್ಮ ದೇಹವನ್ನು ಶುದ್ಧೀಕರಣ ಮಾಡ್ಕೊಳ್ತೇವೆ ಪವಿತ್ರವಾದ ಗಂಗೆಯಿಂದ. ಯಾಕಂತಂದರೆ ಗಂಗೆ ಅನ್ನೋದು ಅಷ್ಟು ಪವಿತ್ರವಾದ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಅದಕ್ಕೆ ಪ್ರತಿನಿತ್ಯ ಎದ್ದ ತಕ್ಷಣ ಸ್ನಾನವನ್ನು ಮಾಡ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ನಿಮಗೆ ತಿಳಿಸೋಕೆ ಹೊರಟಿರ್ತಕ್ಕಂಥ ವಿಷಯ ಗಂಗಾ ಪೂಜೆಯ ಮಹತ್ವ, ಆಧ್ಯಾತ್ಮಿಕ ಅಂತರಾರ್ಥ ಹಾಗೆ ಅದರ ಇತಿಹಾಸ. ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಬನ್ನಿ ತಿಳ್ಕೊಳ್ಳೋಣ, ಯಾಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪೂಜೆಗೂ ಸಹ ತನ್ನದೇ ಆದಂತಹ ಮಹತ್ವ ಇದೆ. ಹಾಗೆ ಯಾವುದೇ ದೈವಿಕ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಯಾಕೆ ಗಂಗಾ ಪೂಜೆಯನ್ನು ಮಾಡ್ತಾರೆ ನೋಡೋಣ ಬನ್ನಿ. ಈ ಗಂಗೆ ಅಂತ ಕೇಳಿದ ತಕ್ಷಣ ನಮಗೆ ನದಿ ಅಂತ ನೆನಪಿಗೆ ಬರುತ್ತೆ. ಆದರೆ ಗಂಗೆ ಅನ್ನೋದು ಕೇವಲ ಒಂದು ನದಿ ಅಲ್ಲ, ಅದು ಒಂದು ದೈವಿಕ ಸಂಕೇತ ಅಂತಲೇ ಹೇಳ್ಬೋದು. ಅದು ದೈವಿಕ ರೂಪದಲ್ಲಿ ಪೂಜಿಸಲ್ಪಡುವಂಥ ಒಂದು ಪವಿತ್ರವಾದ ತೀರ್ಥ ಆಗಿದೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಗಂಗಾದೇವಿ ಸ್ವರ್ಗದಿಂದ ಭೂಮಿಗೆ ಇಳಿದಳು ಅನ್ನೋ ಒಂದು ಪ್ರತೀತಿ ಇದೆ. ಭಗೀರಥನ ತಪಸ್ಸು ಮಾಡಿದಾಗ ಅದರ ಮೂಲಕ ಗಂಗಾದೇವಿ ಈ ಭೂಮಿಗೆ ಬರ್ತಾರೆ. ಭಗೀರಥ ಏನಕ್ಕೆ ತಪಸ್ಸನ್ನು ಮಾಡ್ತಾರೆ ಹಾಗಾದರೆ? ತನ್ನ ಪೂರ್ವಜರ ಮೋಕ್ಷಕ್ಕಾಗಿ ಗಂಗೆಯನ್ನು ಭೂಮಿಗೆ ತರ್ತಾರೆ. ಅಂದರೆ ನಾವು ಎಷ್ಟೋ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತಂದರೆ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳೆಲ್ಲ ಕಳ್ಕೊಳ್ಳೋದಕ್ಕೋಸ್ಕರ, ಪಾಪ ಕರ್ಮಗಳನ್ನು ಕಳೆದುಕೊಂಡು ಪುಣ್ಯ ಕರ್ಮಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಗಂಗಾ ಸ್ನಾನವನ್ನು ಮಾಡ್ತೇವೆ. ಅದೇ ರೀತಿ ಈ ದೈವಿಕ ಕಾರ್ಯಗಳಲ್ಲಿ ಗಂಗಾ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಯಾವುದೇ ಹೋಮ ಆಗಿರ್ಬೋದು, ಹವನ, ಉತ್ಸವ ಅಥವಾ ಪೂಜೆ ಪ್ರತಿಯೊಂದಕ್ಕೂ ಮುಂಚಿತವಾಗಿ ಮಾಡ್ತಕ್ಕಂಥದ್ದೇ ಗಂಗೆ ಪೂಜೆ. ಇದಷ್ಟೇ ಅಲ್ಲ, ಗೃಹ ಪ್ರವೇಶಕ್ಕೂ ಅಷ್ಟೇ. ಅಂದರೆ ಗಂಗೆ ಅಷ್ಟೊಂದು ಪವಿತ್ರವಾದ ಸ್ಥಾನವನ್ನು ಪಡ್ಕೊಂಡಿದೆ. ಎಲ್ಲ ಪಾಪಗಳನ್ನು ನಿವಾರಿಸುತ್ತೆ, ಪೂಜಾ ಸ್ಥಳವನ್ನು ಮುಖ್ಯವಾಗಿ ಶುದ್ಧೀಕರಣಗೊಳಿಸುತ್ತೆ. ಅದಕ್ಕೆ ನಾವು ದೈವಿಕ ಆಶೀರ್ವಾದವನ್ನು ಪಡೆಯೋದಕ್ಕೆ ಗಂಗಾ ಪೂಜೆ ಅತ್ಯಂತ ಪ್ರಮುಖವಾದದ್ದು. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ನಮ್ಮ ಪರಿಸರವನ್ನು, ನಮ್ಮ ದೇಹವನ್ನು, ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ಗಂಗಾ ಪೂಜೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಇದು ಒಂದು ಶುದ್ಧೀಕರಣದ ಪ್ರಕ್ರಿಯೆ ಅಂತ. ಈ ಪವಿತ್ರವಾದ ಗಂಗೆಯಿಂದ ನಾವು ಆ ಪೂಜೆಗೆ ಏನೇನೆಲ್ಲ ಬಳಸ್ತೇವೆ ಅದನ್ನೆಲ್ಲವನ್ನು ಶುಚಿಗೊಳಿಸಿ, ಆ ಸ್ಥಳವನ್ನೆಲ್ಲ ಶುಚಿಗೊಳಿಸಿ ಅಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರಗೊಳಿಸೋದ್ರ ಒಂದು ಸಂಕೇತನೇ ಈ ಗಂಗಾ ಪೂಜೆ ಆಗಿದೆ. ಹಾಗೆ ಈ ಗಂಗಾ ಪೂಜೆಯನ್ನು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ಗಂಗೆ ಪೂಜೆ ಮಾಡ್ತಕ್ಕಂತಹ ಸ್ಥಳವನ್ನು ಮೊದಲಿಗೆ ಶುದ್ಧಿ ಮಾಡ್ತಾರೆ. ಹಾಗೆ ಗಂಗಾ ಜಲವನ್ನು ಒಂದು ಪಾತ್ರೆಯಲ್ಲಿ ಹಿಡಿದು ಅದಕ್ಕೆ ಧೂಪ, ದೀಪ, ನೈವೇದ್ಯ, ಹೂವು, ಹಣ್ಣು ಎಲ್ಲವನ್ನ ಸಮರ್ಪಿಸಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಗಂಗಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಆ ನೀರನ್ನು ಪೂಜಾ ಸ್ಥಳಕ್ಕೆಲ್ಲ ಸಿಂಪಡಿಸಿ ನಮ್ಮ ಎಲ್ಲ ದೈವಿಕ ಕಾರ್ಯಗಳು ಸುಸೂತ್ರವಾಗಿ ಜರುಗಲಿ ಅಂತ ಗಂಗಾಮಾತೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರ ಮೂಲಕ ದೈವಿಕ ಕಾರ್ಯಗಳಿಗೆ ಚಾಲನೆಯನ್ನು ನೀಡ್ತಾರೆ. ಹಾಗೆ ನಾವು ಇದರ ಇತಿಹಾಸವನ್ನು ತಿಳ್ಕೊಂಡ್ವಿ. ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ನೋಡ್ತಾ ಹೋದಾಗ ನಾನು ಈಗಾಗಲೇ ಹೇಳಿದಾಗೆ ಮನಸ್ಸಿಗೆ ಹೆಚ್ಚು ಶಾಂತಿ ಸಿಗುತ್ತೆ. ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರ ಆಗಿ ಪೂಜೆಯ ಫಲ ಹೆಚ್ಚಾಗತ್ತೆ. ಹಾಗೆ ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲವೂ ಸಹ ತುಂಬಿ ತುಳುಕಾಡುತ್ತೆ. ಅದಕ್ಕೆ ನಾವು ಅಷ್ಟೇ ಈ ದಿನ ನಮ್ಮ ಹರಿಹರ ಸಂಗಮ ಸುಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿಯವರ
ಬ್ರಹ್ಮರಥೋತ್ಸವಕ್ಕೆ ಹಾಗೂ ಶ್ರೀ ರುದ್ರದೇವರ ಪುಟ್ಟ ಮಕ್ಕಳು ಹೇಳಿರ್ತಕ್ಕಂಥ ಕಾಷ್ಟ ಶೈಲಿಯ ಬ್ರಹ್ಮರಥೋತ್ಸವಕ್ಕೆ ಗಂಗಾ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ದೈವಿ ಕಾರ್ಯಗಳು ಸುಸೂತ್ರವಾಗಿ ಜರುಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಇದು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಗಂಗಾ ಪೂಜೆ ಅನ್ನೋದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ನಮ್ಮ ಜೀವನವನ್ನು ಶುದ್ಧಿಗೊಳಿಸುವ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ನಾವು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಮೊದಲು ಗಂಗಾ ಪೂಜೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ, ಹಾಗೆ ಜೀವನದಲ್ಲಿ ಶಾಂತಿ ಅನ್ನೋದು ತುಂಬುತ್ತೆ. ಈ ವಿಡಿಯೋ ಒಟ್ಟಾರೆಯಾಗಿ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಸಹ ಶೇರ್ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.